ಜೂನ್ 8ರಿಂದ ದೇವಸ್ಥಾನಗಳು ಓಪನ್ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೆ. ಇನ್ನ ಮಾಲ್ಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಾಪಿಂಗ್ ಮಾಲ್ಗಳು ಕೂಡ ಜೂನ್ 8ರಿಂದ ಅಂದ್ರೆ ಸೋಮವಾರದಿಂದ ಓಪನ್ ಆಗ್ತಾ ಇದಾವೆ. ಬೆಂಗಳೂರಲ್ಲೂ ಎಲ್ಲಾ ತಯಾರಿ ನಡೀತಾ ಇದೆ. ವೈಟ್ ಫೀಲ್ಡ್ ನ ಫಿನಿಕ್ಸ್ ಮಾಲ್ ರೆಡಿ ಆಗ್ತಾ ಇದೆ. ಸ್ಯಾನಿಟೈಸ್ ಮಾಡಿ ಮಾಲ್ ಸಿಬ್ಬಂದಿ ಸಜ್ಜಾಗ್ತಿದ್ದಾರೆ. ಗ್ರಾಹಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆ ಕಡ್ಡಾಯವಿದೆ. ಲಿಫ್ಟ್ ನಲ್ಲಿ ಒಮ್ಮೆಗೆ 2 ಅಥವಾ 3 ಜನ ಮಾತ್ರ ಓಡಾಡಲಿಕ್ಕೆ ಅವಕಾಶ ಇದೆ. ಫುಡ್ ಕೋರ್ಟ್ ಮತ್ತು ಪಾರ್ಕಿಂಗ್ ಸಂಪೂರ್ಣ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಜನರ ಸುರಕ್ಷತೆಗಾಗಿ ಎಲ್ಲ ಅಗತ್ಯ ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿದೆ. ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಎಲ್ಲ ರೀತಿಯ ಸೇಫ್ಟಿ ಆ್ಯಂಡ್ ಪ್ರಿಕಾಷನರಿ ಮೆಷರ್ಸ್ ನಾವು ತಗೊಂಡಿದ್ದೀವಿ. ಕಸ್ಟಮರ್ ಎಂಟ್ರಿ ಪಾಯಿಂಟಲ್ಲಿ ಪ್ರತಿಯೊಬ್ಬರು ಕಸ್ಟಮರ್ ಫೇಸ್ ಮಾಸ್ಕ್ ಹಾಕೋದು, ಹ್ಯಾಂಡ್ ಸ್ಯಾನಿಟೈಸಿಂಗ್ ಮಾಡೋದು, ಬಾಡಿ ಟೆಂಪ್ರೇಚರ್ ಚೆಕ್ ಮಾಡೋದು ಕಂಪಲ್ಸರಿ ಮಾಡಿದ್ದೀವಿ. ಫ್ಲೋರ್ ಡಿಸ್ಟೆನ್ಸಿಂಗ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ಎ ಕಂಪಲ್ಸರಿ ನಾವು. ಅದಕ್ಕೋಸ್ಕರ ಫ್ಲೋರಲ್ಲಿ ಕ್ಯೂ ಮಾರ್ಕರ್ಸ್ ಹಾಕಿದ್ದೀವಿ. ಎಸ್ಕಲೇಟರ್ಸ್, ಎಲಿವೇಟರ್ಸ್, ಟ್ರಾವೆಲೇಟರ್ಸಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ರೆಪ್ರೆಸೆಂಟೇಷನ್ಗಾಗಿ ಕ್ಯೂ ಮಾರ್ಕರ್ಸ್ ಹಾಕಿದ್ದೀವಿ. ವಿ ವಿಲ್ ಅಲೌ 2 to 3 people at a single time in the elevators. ಮಾಲಲ್ಲಿ HVAC ಅಥವಾ ಏರ್ ಕಂಡೀಷನಿಂಗ್ ಸಿಸ್ಟಮ್ ಈಶ್ವರ ಸ್ಟ್ಯಾಂಡರ್ಡ್ ಪ್ರಕಾರ ಮೇಂಟೈನ್ ಮಾಡ್ತೀವಿ. ಕಾಮನ್ ಏರಿಯಾ ಟಚ್ ಪಾಯಿಂಟ್ಸ್, ಕಾಮನ್ ಏರಿಯಾ ರೈಲಿಂಗ್ಸ್, ಹ್ಯಾಂಡ್ ಬಾರ್ಸ್, ಡೋರ್ ನಾಬ್ಸ್, ಎಸ್ಕಲೇಟರ್ ಸ್ವಿಚಸ್ಸು ಇದೆಲ್ಲ ರೆಗ್ಯುಲರಾಗಿ ಸ್ಯಾನಿಟೈಸ್ ಮಾಡ್ತಾಯಿದ್ದೀವಿ. ಕಸ್ಟಮರ್ ಸೇಫ್ಟಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನಾರ್ಮ್ಸ್ ಇನ್ ಫಿನಿಕ್ಸ್ ಮಾರ್ಕೆಟ್ ಸಿಟಿ. ಜೂನ್ 8ಕ್ಕೆ ಮಾಲ್ ತೆರೆಯಲಿಕ್ಕೆ ಅನುಮತಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮಾಲ್ ತೆರೆಯಲು ಭರ್ಜರಿ ಸಿದ್ಧತೆ ನಡೆಸಲಾಗಿದೆ. ಮೈಸೂರಿನ ಮಾಲ್ ಆಫ್ ಮೈಸೂರು ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಾಲ್ನಲ್ಲಿ ಸಾಮಾಜಿಕ ಅಂತರದ ಮಾರ್ಕಿಂಗ್ ಅನ್ನು ಮಾಡಲಾಗಿದೆ. 3 ಅಡಿ ಅಂತರದಲ್ಲಿ ಮಾರ್ಕಿಂಗ್ ಸಿಸ್ಟಮ್ ಮಾಡಿಕೊಂಡಿದ್ದಾರೆ. ಮಾಲ್ ಆಡಳಿತ ಮಂಡಳಿಯಿಂದ ಜನರನ್ನ ಸಾಮಾಜಿಕ ಅಂತರದಲ್ಲೇ ಇರುವಂತೆ ನೋಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಜೂನ್ 8ರಿಂದ ಮಾಲ್ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ತೆರೆಯಲು ಅವಕಾಶ ನೀಡಿರುವುದರಿಂದ ಮೈಸೂರಿನ ಪ್ರತಿಷ್ಠಿತ ಮಾಲ್ ಆಫ್ ಮೈಸೂರು ಸಹ ಪುನರಾರಂಭಕ್ಕೆ ಸಿದ್ಧತೆಗೊಳ್ತಾ ಇದೆ. ನಾವೀಗ ಮೈಸೂರಿನ ಮಾಲ್ ಆಫ್ ಮೈಸೂರು ಮಾಲ್ ಮುಂಭಾಗದಲ್ಲಿ ನಿಂತಿದ್ದೇವೆ. ಈ ಒಂದು ಬೃಹತ್ತಾದ ಮಾಲ್ ಮೈಸೂರಿನಲ್ಲಿ ಅತ್ಯಂತ ಪ್ರತಿಷ್ಠಾ ಮತ್ತು ಮೊದಲನೆಯ ಮಾಲ್ ಸಹ ಆಗಿದೆ. ಈ ಒಂದು ಮಾಲ್ನಲ್ಲಿ ಈಗ ಮತ್ತೆ ಪುನರಾರಂಭಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡು ಮಾಲನ್ನು ಆರಂಭಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಮೊದಲಿಗೆ ಮಾಲ್ ಅಂದರೆ ಜನಜಂಗುಳಿ ಇರ್ತಾ ಇತ್ತು. ಅದಂತ ನಿಯಂತ್ರಣ ಮಾಡೋದಕ್ಕೆ ಪ್ರಮುಖವಾಗಿ ಸಾಮಾಜಿಕ ಅಂತರ ಬೇಕಾಗಿದೆ. ಆ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕಿಂಗ್ಗಳನ್ನು ಈಗಾಗಲೇ ಮಾಡಲಾಗಿದೆ. ಮಾಲ್ನ ಒಳಭಾಗಕ್ಕೆ ಬರುವಂಥ ಎಲ್ಲರೂ ಸಹ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಪ್ರಮುಖವಾಗಿ ಮಾಲ್ನ ಮುಂಭಾಗದ ಆವರಣದಲ್ಲಿ ಕುಳಿತುಕೊಳ್ಳುವಂಥವ್ರು ಅಥವಾ ನಿಂತುಕೊಳ್ಳುವಂಥವ್ರು ಎಲ್ಲರೂ ಸಹ ಒಂದು ಮಿನಿಮಮ್ ಅಂತರದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕಿಂಗ್ಗಳನ್ನು ಮಾಡಲಾಗಿದೆ. ಮತ್ತು ಇಡೀ ಮಾಲ್ನ ಒಳಭಾಗದಲ್ಲಿ ಯಾವುದೇ ರೀತಿಯಾದಂಥ AC, ಸೆಂಟ್ರಲ್ ACಯನ್ನು ಬಳಸಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದನ್ನು ಸಹ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ದೃಶ್ಯಗಳು ಸಹ ನೋಡ್ಬೋದು. ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕಿಂಗ್ಗಳು ಇದನ್ನ ಕನಿಷ್ಠ 1.5 ಇಂದ 2 ಅಡಿಗಳ ಅಂತರದಲ್ಲಿ ನಿಂತ್ಕೊಂಡು ಅವರು ಮಾಲ್ನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಇನ್ನು ಮಾಲ್ನ ಮುಂಭಾಗದಲ್ಲಿರುವಂಥ ATM ಸೆಂಟರ್ಗಳಲ್ಲೂ ಸಹ ಅದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಇನ್ನು ಮಾಲ್ನ ಒಳಭಾಗದಲ್ಲಿರುವ ಅಂಗಡಿಗಳಲ್ಲೂ ಸಹ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು. ಅಂಗಡಿಯಲ್ಲಿ 5ಕ್ಕಿಂತ ಹೆಚ್ಚು ಜನ ಇರಬಾರ್ದು. ಆ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. 8ನೇ ತಾರೀಕು ಅಂಗಡಿಯನ್ನು ಓಪನ್ ಮಾಡೋದಕ್ಕೆ ಅಲ್ಲಿರುವಂಥ ಮಾಲ್ನ ಒಳಭಾಗದಲ್ಲಿರುವಂಥ ಒಂದಷ್ಟು ಅಂಗಡಿಯ ಸಿಬ್ಬಂದಿಗಳು ಬಂದು ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿದ್ದಂಥ ಪದಾರ್ಥಗಳನ್ನ ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಜೋಡಿಸುವಂತಹ ಎಲ್ಲ ಕೆಲಸಕ್ಕೂ ಸಹ ಮುಂದಾಗ್ತಾ ಇದ್ದಾರೆ. 8ನೇ ತಾರೀಕು ಮೈಸೂರಿನಲ್ಲಿ ಮಾಲ್ ಆಫ್ ಮೈಸೂರು ಮತ್ತೆ ಪುನರಾರಂಭವಾಗುತ್ತೆ. ಮತ್ತೆ ಯಥಾಸ್ಥಿತಿಗೆ ಬರುವಂಥ ಎಲ್ಲ ಲಕ್ಷಣಗಳು ಸಹ ಕಾಣಿಸ್ತಾ ಇದ್ದು 8ನೇ ತಾರೀಕು ಓಪನ್ ಆಗೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಇದೀಗ ಮಾಲ್ ಆಫ್ ಮೈಸೂರಿನಲ್ಲಿ ಆಗ್ತಾ ಇದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮತ್ತಷ್ಟು ಸುದ್ದಿ ಇದೆ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್